ನೆನಪಿನಲ್ಲಿ ನಾಗರಾಜ್ ವಸ್ತಾರೆ ಭಾವುಕರಾಗಿದ್ದಾರೆ. ನಿರೂಪಕಿ ಅಪರ್ಣಾ ಪತಿಯ ಭಾವನಾತ್ಮಕ ಮಾತುಗಳನ್ನು ನೀವು ಕೂಡ ಒಮ್ಮೆ ಕೇಳಿ. ಸಾಂತ್ವನ ಹೇಳಿದವರಿಗೆ ನಾಗರಾಜ್ ವಸ್ತಾರೆ ನಮಸ್ಕಾರ ಅಂತ ಹೇಳಿದ್ದಾರೆ. ಅಪರ್ಣೆಯ ಶರೀರ ವಾರ್ತೆಯನ್ನ ನಿಮ್ಮೆದುರುಗಿಟ್ಟೆ ಕೆಲವು ಕಡೆಯ ಮಾತು ಪ್ರೀತಿಯಿಂದ ಇರಲಿ ಅಂತ ಇದೇ ಸಂದರ್ಭದಲ್ಲಿ ಭಾವುಕ ಮಾತುಗಳನ್ನಾಡಿದ್ದಾರೆ. ನಮಸ್ಕಾರ. ಅಪರ್ಣೆ ನನ್ನಿಂದ ದೂರವಾಗಿ 4 ವಾರಗಳ ಬಳಿಕ ಮತ್ತೊಮ್ಮೆ ನಿಮ್ಮೆದುರು ನಾನು ಕಾಣಿಸ್ಕೋತಾ ಇದ್ದೀನಿ. 4 ಗುರುವಾರಗಳ ಹಿಂದೆ, ಅಂದರೆ 11ನೇ ತಾರೀಖು ಜುಲೈ ತಿಂಗಳ ಗುರುವಾರ ರಾತ್ರಿ 9:09 ಸುಮಾರಿಗೆ ಕಳೆದ 2 ವರ್ಷಗಳಿಂದ ಅವಳನ್ನು ಬಾಧಿಸುತ್ತಿದ್ದ ರೋಗ, ಅದನ್ನು ರೋಗ ಅನ್ನೋದು ಸ್ವಲ್ಪ ಕಷ್ಟನೇನೆ, ಅದನ್ನು ಯಾಕೆ ಅಂತ ಆಮೇಲೆ ಹೇಳ್ತೇನೆ, ಅದು ಅವಳನ್ನು ಪಡೆದುಕೊಂಡಿತು. ಅವಳ ದೇಹವು ತನ್ನನ್ನು ತಾನು ಹಿಂಪಡೆಯಿತು ಅಂತ ನಾನು ಮೊದಲನೇ ಸಲ ಹೇಳಿದ್ದೆ. 9:09 ಸುಮಾರಿನಲ್ಲಿ ಉಸಿರು ಸಂಪೂರ್ಣವಾಗಿ ತಗ್ಗಿ ಅಪರ್ಣೆ ಒಂದು ನಿಸ್ಸೀಮವಾದ ಸಮಾಧಾನವನ್ನು ಹೊಕ್ಕಳು ಅನ್ನೋದು ನನ್ನ ನಂಬಿಕೆ. ಇದು ಎಲ್ರಿಗೂ ಎಷ್ಟು ಆಘಾತಕಾರಿ ಸುದ್ದಿ ಆಯಿತು ಅಂತ ಹೇಳಿದ್ರೆ, ನನಗೆ 9:30 ಸುಮಾರಿನಲ್ಲಿ ದೂರವಾಣಿ ಕರೆಗಳ ಮಹಾಪೂರ್ವೆ ನನ್ನ ಫೋನ್ನಲ್ಲಿ ಬಂತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.